ಹೆಲೋ ಸ್ನೇಹಿತರೆ, ಮಳೆಗಾಲದಲ್ಲಿ ಬರುವ ಜ್ವರ ಡೆಂಗ್ಯೂನ ಅಥವಾ ವೈರಲ್ ಜ್ವರನ ಎಂದು ನಿಮಗೆ ಡೌಟ್ ಇದೆಯಾ? ಈ 5 ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಜ್ವರ ಬಂದಿದೆ ಎಂದು ಸಾಮಾನ್ಯ ಜ್ವರ ಎಂದುಕೊಂಡು ಮನೆಯಲ್ಲೇ ಮಾತ್ರೆ ತಿನ್ನುತ್ತಿದ್ದೀರಾ? ಒಂದು ಕ್ಷಣ ನಿಲ್ಲಿ. ಇದು ಡೆಂಗ್ಯೂ ಆಗಿದ್ದರೆ ನಿಮ್ಮ ಈ ಒಂದು ತಪ್ಪೆ ಜೀವನಕ್ಕೆ ಅಪಾಯ ತರಬಹುದು. ಡೆಂಗ್ಯೂ ಮತ್ತು ವೈರಲ್ ಜ್ವರದ ವ್ಯತ್ಯಾಸವೇನು? ಯಾವ ಲಕ್ಷಣಗಳು ಅಪಾಯದ ಸೂಚನೆ? ಯಾವ ತಪ್ಪುಗಳನ್ನು ಮಾಡಬಾರದು? ಮನೆಯಲ್ಲಿ ಏನು ಮಾಡಬೇಕು? ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಮಾಹಿತಿ ನಿಮ್ಮ ಕುಟುಂಬದವರಿಗೆ ತುಂಬ ಹೆಲ್ಪ್ ಆಗಬಹುದು. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಡೆಂಗ್ಯೂ ಎನ್ನುವುದು ಸೊಳ್ಳೆ ಕಚ್ಚುವುದರಿಂದ ಹರಡುವ ವೈರಲ್ ಸೋಂಕು. ವಿಶೇಷವಾಗಿ ಮಳೆಗಾಲದಲ್ಲಿ ಇದರ ಅಪಾಯ ಹೆಚ್ಚಾಗುತ್ತದೆ. ಎಲ್ಲ ಜ್ವರವೂ ಡೆಂಗ್ಯೂ ಅಲ್ಲ, ಆದರೆ ಕೆಲವು ಲಕ್ಷಣಗಳನ್ನು ಗಮನಿಸಿದರೆ ವ್ಯತ್ಯಾಸ ತಿಳಿದುಕೊಳ್ಳಬಹುದು. ಸಾಮಾನ್ಯ ವೈರಲ್ ಜ್ವರದಲ್ಲಿ ಜ್ವರ ಇರುತ್ತದೆ, ಗಂಟಲು ನೋವು ಅಥವಾ ಕೆಮ್ಮು ಇರಬಹುದು, ಮೂಗು ಸೋರುವುದು ಸಾಮಾನ್ಯವಾಗಿ ಇರುತ್ತದೆ, 3 ರಿಂದ 5 ದಿನಗಳಲ್ಲಿ ನಿಧಾನವಾಗಿ ಕಡಿಮೆಯಾಗುತ್ತದೆ. ಆದರೆ ಡೆಂಗ್ಯೂನಲ್ಲಿ ಹಠಾತ್ ತುಂಬ ಹೆಚ್ಚು ಜ್ವರ ಬರುವುದು, ಕಣ್ಣಿನ ಹಿಂದೆ ತೀವ್ರ ನೋವು ಉಂಟಾಗುವುದು, ತಲೆನೋವು ಜಾಸ್ತಿ ಆಗುವುದು, ದೇಹ ಮತ್ತು ಕೀಲು ನೋವು ತುಂಬ ಜಾಸ್ತಿ ಇರುತ್ತದೆ, ತುಂಬ ಆಯಾಸ ಇರುತ್ತದೆ, ವಾಕರಿಕೆ ಅಥವಾ ವಾಂತಿ ಇರುತ್ತದೆ, ಕೆಲವರಿಗೆ ಚರ್ಮದ ಮೇಲೆ ಕೆಂಪು ಕಲೆಗಳು ಕಾಣಿಸಬಹುದು. ಸ್ನೇಹಿತರೆ, ಈ ಲಕ್ಷಣಗಳು ಕಂಡುಬಂದರೆ ತಡ ಮಾಡದೆ ಆಸ್ಪತ್ರೆಗೆ ಹೋಗಿ. ಹೊಟ್ಟೆಯಲ್ಲಿ ತೀವ್ರ ನೋವು, ಮತ್ತೆ ಮತ್ತೆ ವಾಂತಿ, ಮೂಗು ಅಥವಾ ಉಸಿರಿನಿಂದ ರಕ್ತಸ್ರಾವ, ಕಪ್ಪು ಬಣ್ಣದ ಮಲ, ಉಸಿರಾಟದ ತೊಂದರೆ, ಕೈಕಾಲು ತಣ್ಣಗಾಗುವುದು, ತುಂಬ ನಿದ್ದೆ ಅಥವಾ ಗಾಬರಿ, ನೀರು ಕುಡಿಯಲು ಆಗದಿರುವುದು, ಮೂತ್ರ ಕಡಿಮೆಯಾಗುವುದು, ಇದು ಡೆಂಗ್ಯೂ ಗಂಭೀರವಾಗುತ್ತಿರುವ ಸೂಚನೆಗಳಾಗಿರಬಹುದು. ಜ್ವರ ಬಂದರೆ ಮನೆಯಲ್ಲಿ ಏನು ಮಾಡಬೇಕು? ಸಾಕಷ್ಟು ನೀರು ಕುಡಿಯಬೇಕು. ORS, ತೆಂಗಿನಕಾಯಿ ನೀರು ಅಥವಾ ಇತರ ದ್ರವ ಪದಾರ್ಥಗಳನ್ನು ಸೇವಿಸುವುದು, ವಿಶ್ರಾಂತಿ ಪಡೆಯುವುದು, ವೈದ್ಯರ ಸಲಹೆಯಂತೆ ಮಾತ್ರೆ ಔಷಧಿ ತೆಗೆದುಕೊಳ್ಳುವುದು. ಜ್ವರ ಇದ್ದರೆ ತಾಪಮಾನವನ್ನು ಗಮನಿಸಿ, ವೈದ್ಯರು ಹೇಳಿದರೆ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ನಾವು ಯಾವ ತಪ್ಪುಗಳನ್ನು ಮಾಡಬಾರದು? ವೈದ್ಯರ ಸಲಹೆ ಇಲ್ಲದೆ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳಬೇಡಿ. ಜ್ವರ ಕಡಿಮೆಯಾಗಿದೆ ಎಂದು ಚಿಕಿತ್ಸೆ ನಿಲ್ಲಿಸಬೇಡಿ. ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಿ. ಸ್ವಯಂ ಚಿಕಿತ್ಸೆ ಮಾಡುತ್ತಾ ದಿನಗಟ್ಟಲೆ ಕಾಯಬೇಡಿ. ನಾವು ಡೆಂಗ್ಯೂ ಬರದಂತೆ ಮುನ್ನೆಚ್ಚರಿಕೆ ಹೇಗೆ ವಹಿಸಬೇಕು ಅಂದರೆ, ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಸೊಳ್ಳೆ ಕಚ್ಚದಂತೆ ಪೂರ್ಣ ತೋಳಿನ ಬಟ್ಟೆ ಧರಿಸಿ. ಮಲಗುವಾಗ ಸೊಳ್ಳೆ ಪದರೆ ಬಳಸಿ. ನೀರಿನ ಟ್ಯಾಂಕ್ ಮತ್ತು ಪಾತ್ರೆಗಳನ್ನು ಮುಚ್ಚಿಡಿ. ವಾರಕ್ಕೊಮ್ಮೆ ಮನೆಯ ಸುತ್ತಮುತ್ತ ಸ್ವಚ್ಛಗೊಳಿಸಿ. ಸ್ನೇಹಿತರೆ, ಈ ವಿಡಿಯೋ ಮಾಹಿತಿ ನೀಡುವುದಕ್ಕಾಗಿ ಮಾತ್ರ. ನಿಮಗೆ ಅಥವಾ ನಿಮ್ಮ ಮನೆಯವರಿಗೆ ಹೆಚ್ಚು ಜ್ವರ ಅಥವಾ ಮೇಲಿನ ಅಪಾಯದ ಲಕ್ಷಣಗಳು ಕಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಈ ಮಾಹಿತಿ ಇನ್ನೊಬ್ಬರಿಗೂ ಉಪಯೋಗವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗಳಿಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.